ನಮಸ್ತೆ ಕರ್ನಾಟಕ ಫ್ರಮ್ ಕೋಲ್ಕತ್ತಾ. 100 ಡೇಸ್ ಆಫ್ ಚೇಂಜ್ ಸೀರೀಸ್ ನ 12ನೇ ದಿನಕ್ಕೆ ಸ್ವಾಗತ. ಬೆಳಗ್ಗೆ ಎದ್ದು ಟೈಮ್ ಸೇವ್ ಮಾಡ್ಬೇಕಂತ ತಲೆಗೆ ಶಾಂಪೂ ಹಚ್ಚಿ ಬೆಡ್ ಕ್ಲೀನ್ ಮಾಡಿ ಪಟಾಪಟ ಸ್ನಾನ ಮಾಡೋಕ್ ಮುಂಚೆ ಮಾರ್ನಿಂಗ್ ಯೋಗ ಸ್ಟ್ರೆಚಿಂಗ್ ಮಾಡಿ 10 ಮಿನಿಟ್ಸ್ ಮೆಡಿಟೇಷನ್ ಮಾಡಿ ಕೋಲ್ಡ್ ವಾಟರ್ ಸ್ನಾನ ಮಾಡಿ ಫ್ರೆಶ್ ಆಗಿ ಬಂದು ಯೋಗಿ ಬುಕ್ ನ 3ನೇ ಚಾಪ್ಟರ್ ನ 3 ಪೇಜ್ ನ ಮುಗಿಸಿ ಕರೆಕ್ಟ್ ಆಗಿ 7:40ಗೆ ರೂಮ್ ಇಂದ ಹೊರಗೆ ಬಂದು ಮಿಲ್ಕ್ ತಗೊಂಡು 2 ಬನಾನಾ ಕೊಡು ಅಂದ್ರೆ 3 ಬನಾನಾ ಕೊಟ್ಟರು ನಮ್ಮ ಕೋಲ್ಕತ್ತಾ ದಾದಾ. ಮಾರ್ನಿಂಗ್ ಬಲ್ಕಿಂಗ್ ಡಯಟ್ ನ ಪಟಾಪಟ ರೆಡಿ ಮಾಡಿ ಅದನ್ನ ಅರ್ಧ ಗಂಟೆ ಇಟ್ಟು ಅದಾದ ನಂತರ ಅದನ್ನ ತಿಂದು ಆಫೀಸ್ ಡ್ರೆಸ್ ಐರನ್ ಮಾಡಿ ಆಫೀಸ್ಗೆ ರೆಡಿ ಆಗಿ ಕತ್ತದ ಅಂಬಾರಿ ಟೂಟೋನ ಹಿಡ್ಕೊಂಡು ಆಫೀಸ್ ಡೆಸ್ಟಿನೇಷನ್ ಬಂದು ಆಫೀಸ್ ಸಿಸ್ಟಮ್ ನ ಓಪನ್ ಮಾಡಿದೆ. ಬೆಳಗ್ಗಿಂದ ಸಂಜೆವರೆಗೂ ಆಲ್ಮೋಸ್ಟ್ 9 ರಿಂದ 9:30 ಗಂಟೆ ಪ್ರೊಫೆಷನಲಿ ಸಿವಿಲ್ ಇಂಜಿನಿಯರ್ ಆಗಿ ವರ್ಕ್ ಮಾಡಿ ಎಕ್ಸಾಕ್ಟ್ಲಿ ವಿತಿನ್ 7 PM ರೊಳಗೆ ನನ್ನ ಸೆಕೆಂಡ್ ಟೆಂಪಲ್ ಆದ ಜಿಮ್ ಅಲ್ಲಿ ಇರಲೇಬೇಕು. ನಾನು ಪ್ರಿವಿಯಸ್ ವಿಡಿಯೋ ನೋಡ್ರಿ ಅನ್ಕೋತೀನಿ. ಆ ವಿಡಿಯೋಸ್ ಅಲ್ಲಿ ಹೇಳಿದ್ದೆ ಕೆಲೆಸ್ಥೆನಿಕ್ಸ್ ಪ್ಲಸ್ ಬಾಡಿ ಬಿಲ್ಡಿಂಗ್ ಅಂದ್ರೆ ಟೋಟಲ್ ಹೈಬ್ರಿಡ್ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತ. ಕೆಲೆಸ್ಥೆನಿಕ್ಸ್ ಬಗ್ಗೆ ಸ್ವಲ್ಪ ಹೋಮ್ವರ್ಕ್ ಮಾಡಿದ್ದೆ. ಈ ವೀಕ್ ಅಲ್ಲಿ ಫುಲ್ ಕೆಲೆಸ್ಥೆನಿಕ್ಸ್ ವಾರ್ಮ್ ಅಪ್ ಮಾಡ್ಬೇಕಂತ ಡಿಸೈಡ್ ಮಾಡಿದೆ. ಯಾಕಂದ್ರೆ ನಾನೊಬ್ಬ ಸಿವಿಲ್ ಇಂಜಿನಿಯರ್. ಬಿಲ್ಡಿಂಗ್ ಕಟ್ಟೋಕ್ ಮುಂಚೆ ಫೌಂಡೇಶನ್ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದೇ ರೀತಿ ವರ್ಕೌಟ್ ಮಾಡೋಕ್ಕಿಂತ ಮುಂಚೆ ವಾರ್ಮ್ ಅಪ್ ಮತ್ತೆ ಸ್ಟ್ರೆಚಿಂಗ್ ಮಾಡೋದ್ರಿಂದ ಬಾಡಿ ವರ್ಕೌಟ್ ಗೆ ತಕ್ಕಂತೆ ಎನ್ಹಾನ್ಸ್ ಮಾಡುತ್ತೆ, ಪ್ಲಸ್ ಇಂಜುರಿ ಕಡಿಮೆ ಆಗುತ್ತೆ. ಸೊ ಕೆಲೆಸ್ಥೆನಿಕ್ಸ್ ಸ್ಕಿಲ್ ನ ಸ್ಲೋಲಿ ಸ್ಟಾರ್ಟ್ ಮಾಡಿದೆ. ಅದಾದ ನಂತರ ಬಾಡಿ ಬಿಲ್ಡಿಂಗ್ ಎಕ್ಸರ್ಸೈಸ್ ನನಗೆ ಕರಿತಾ ಇತ್ತು. ಅದಕ್ಕೆ ಪುಷ್ ಡೇ ಇರೋದ್ರಿಂದ ಮ್ಯಾಕ್ಸ್ ಟು ಮ್ಯಾಕ್ಸ್ ವೇಟ್ ತಗೊಂಡು ಫ್ಲಾಟ್ ಬೆಂಚ್ ಪ್ರೆಸ್ ನ ಟ್ರೈ ಮಾಡಿ ಇನ್ಕ್ಲೈನ್ ಬೆಂಚ್ ಪ್ರೆಸ್ ನ ಮುಗಿಸಿ ಡೆಕ್ ಫ್ಲೈ ನ ಮಾಡಿ 3 ಕೋರ್ ವರ್ಕೌಟ್ ಮಾಡಿ ಅದಾದ ನಂತರ ಪೋಸ್ಟ್ ವರ್ಕೌಟ್ ಮಾಡಿ 12ನೇ ದಿನದ ಬಾಡಿ ಇಂಪ್ರೂವ್ಮೆಂಟ್ ನ ಫ್ಲೆಕ್ಸ್ ಮತ್ತೆ ಚೆಕ್ಅಪ್ ಮಾಡಿ ರೂಮ್ ಗೆ ಬಂದು ದನ ತರ ತಿಂದು ರೆಸ್ಟ್ ಮಾಡಿ ನಾಳೆ ಮತ್ತು ಆಫೀಸ್ಗೆ ಹೋಗ್ಬೇಕು. ಮತ್ತೆ ನಾಳೆ ಸಿಗಮ್ರಿ. ಜೈ ಕರ್ನಾಟಕ.